ಮಾಜಿ ಪ್ರಧಾನಮಂತ್ರಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸಲಾಗ್ತಾ ಇದೆ. ಮನಮೋಹನ್ ಸಿಂಗ್ ನಿವಾಸದತ್ತ ಗಣ್ಯರು ಬರ್ತಾ ಇದ್ದಾರೆ. ಅಂತಿಮ ದರ್ಶನವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಪಡೆದಿದ್ದಾರೆ. ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನಿವಾಸಕ್ಕೆ ಬಂದು ಅವರ ಅಂತಿಮ ದರ್ಶನವನ್ನು ಪಡ್ಕೊಂಡಿದ್ದಾರೆ. ನಾಳೆ ಎಐಸಿಸಿ ಕಚೇರಿಯಲ್ಲಿ ಅಂತಿಮ ದರ್ಶನಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿದೆ. ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಎಐಸಿಸಿ ಕಚೇರಿಯಲ್ಲಿ ನಾಳೆ ಮಾಡಲಾಗಿದೆ. ನಾಳೆ ಬೆಳಗ್ಗೆ 8 ಗಂಟೆಯಿಂದ 10 ಗಂಟೆಯವರೆಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ನಾಳೆ ಎಐಸಿಸಿ ಕಚೇರಿಯಲ್ಲಿ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ ನಂತರ ಅವರ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಇಂದು ಭಾರತಕ್ಕೆ ಬರಲಿದ್ದಾರೆ ಮನಮೋಹನ್ ಸಿಂಗ್ ಅವರ ಪುತ್ರಿ. ಅಮೆರಿಕಾದಿಂದ ಭಾರತಕ್ಕೆ ಆಗಮಿಸಲಿದ್ದಾರೆ ಸಿಂಗ್ ಪುತ್ರಿ. ನಾಳೆ ಎಐಸಿಸಿ ಕಚೇರಿಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅವರ ಪುತ್ರಿ ಅಮೆರಿಕಾದಲ್ಲಿದ್ದಾರೆ. ಅವರು ಬಂದ ನಂತರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ. ಡಾಕ್ಟರ್ ಮನಮೋಹನ್ ಸಿಂಗ್ ಈ ದೇಶ ಕಂಡಂತಹ ಅತ್ಯಂತ ವಿದ್ಯಾವಂತ ಪ್ರಧಾನಮಂತ್ರಿ ಅನ್ನುವಂತಹ ಹೆಗ್ಗಳಿಕೆಗೂ ಕೂಡ ಪಾತ್ರರಾದಂಥವರು ಡಾಕ್ಟರ್ ಮನಮೋಹನ್ ಸಿಂಗ್. ಆರ್ಥಿಕ ತಜ್ಞನಾಗಿ ವಿಶ್ವ ಮಾನ್ಯತೆಯನ್ನು ಪಡೆದಂತಹ ಶ್ರೇಷ್ಠ ನಾಯಕ. ಅವರ ಆರ್ಥಿಕ ಜ್ಞಾನ ಕೇವಲ ಅವರ ಸ್ವಂತ ಸತ್ತು ಮಾತ್ರ ಆಗಿರಲಿಲ್ಲ, ಬದಲಿಗೆ ತನ್ನ ಜ್ಞಾನವನ್ನು ದೇಶಕ್ಕಾಗಿ ಧಾರೆ ಎರೆದಂತಹ ನಾಯಕ ಡಾಕ್ಟರ್ ಮನಮೋಹನ್ ಸಿಂಗ್. ಪ್ರಧಾನಮಂತ್ರಿಯಾಗಿದ್ದಂಥ ಅವಧಿ ಹಾಗೂ ಆರ್ಥಿಕ ಸಚಿವರಾಗಿದ್ದಂತಹ ಅವಧಿಯಲ್ಲಿ ತನ್ನ ಜ್ಞಾನವನ್ನು ಈ ದೇಶಕ್ಕೆ ಧಾರೆ ಎರೆದಿದ್ದಾರೆ. ಅದರ ಮೂಲಕವಾಗಿ ಅನೇಕರ ಬದುಕಿನಲ್ಲಿ ದೊಡ್ಡ ಬದಲಾವಣೆಗಳಾಗೋದರಲ್ಲಿ ಪ್ರತ್ಯಕ್ಷ ಮತ್ತು ಪರೋಕ್ಷವಾದಂತಹ ಕಾರಣ ಆದಂಥವರು ಡಾಕ್ಟರ್ ಮನಮೋಹನ್ ಸಿಂಗ್. ನಮ್ಮ ಜೊತೆಗೆ ಪ್ರೊಫೆಸರ್ ಎಸ್.ಆರ್. ಕೇಶವ ಅವರು ಜಾಯ್ನ್ ಆಗಿದ್ದಾರೆ. ಆರ್ಥಿಕ ತಜ್ಞರು ಹಾಗೂ ಬೆಂಗಳೂರು ಯೂನಿವರ್ಸಿಟಿಯ ಅರ್ಥಶಾಸ್ತ್ರ ವಿಭಾಗದ ಪ್ರೊಫೆಸರ್ ಎಸ್.ಆರ್. ಕೇಶವ ಅವರೇ, ತಮ್ಮ ಜೊತೆಗೆ ಬಹುಶಃ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಬಗ್ಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಕೇವಲ ಅರ್ಥಶಾಸ್ತ್ರದ ಪಾಂಡಿತ್ಯದ ವಿಚಾರಗಳು ಮಾತ್ರ ಅಲ್ಲ, ಅರ್ಥಶಾಸ್ತ್ರದ ಜೊತೆಗೆ ಆಡಳಿತ, ಈ ಎರಡನ್ನೂ ಕೂಡ ಜೊತೆಯಾಗಿಯೇ ತೆಗೆದುಕೊಂಡು ಒಂದು ಒಳ್ಳೆಯ ಆಡಳಿತಕ್ಕೆ ಒಳ್ಳೆಯ ಆರ್ಥಿಕ ಬುನಾದಿ ಬೇಕು, ಆರ್ಥಿಕ ನೀತಿಯ ಬುನಾದಿ ಬೇಕೇ ಬೇಕು. ಹಾಗಿದ್ದಾಗ ಮಾತ್ರ ಆಡಳಿತವು ಕೂಡ ಸುಗಮವಾಗಿ ಸಾಗೋದಕ್ಕೆ ಸಾಧ್ಯ ಆಗುತ್ತೆ. ಈ ದೃಷ್ಟಿಯಿಂದ ನೋಡಿದಾಗ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಬದುಕು, ಅವರ ಆಡಳಿತ, ಅವರ ವ್ಯಕ್ತಿತ್ವ ಎಷ್ಟು ಮಹತ್ವದ್ದು ಅಂತ ತಮಗನ್ಸುತ್ತೆ? ಬಹುಶಃ ಇವತ್ತು ಭಾರತ ಈ ಒಂದು ಹಂತಕ್ಕೆ ಬೆಳವಣಿಗೆ ಸಾಧಿಸ್ತಾ ಇದೆ ಅಂದ್ರೆ ಅದಕ್ಕೆ ನನಗೆ ಎಲ್ಲೋ ಒಂದ್ ಕಡೆ ಮನಮೋಹನ್ ಸಿಂಗ್ ಅವ್ರ ಕಾರಣ ಅಂತ ಅನ್ಸುತ್ತೆ. ಯಾಕೆಂತಂದ್ರೆ ಭಾರತ ಎಂತ ಸ್ಥಿತಿಯಲ್ಲಿತ್ತು 1991ರಲ್ಲಿ ಅಂತ ನಮ್ಗೆಲ್ರಿಗೂ ಗೊತ್ತಿದೆ. ನಮ್ಮ ಹತ್ರ 15 ದಿನಕ್ಕೆ ಫಾರೆಕ್ಸ್ ರಿಸರ್ವ್ಸ್ ಇರ್ಲಿಲ್ಲ, 15 ದಿನ ಇಂಪೋರ್ಟ್ ಬಿಲ್ನ ನಾವು ಕೊಡಕ್ಕೆ ನಮ್ಮ ಹತ್ರ ದುಡ್ಡಿರ್ಲಿಲ್ಲ. ಸೊ ಅಂತ ಕ್ಲಿಷ್ಟವಾದ ಸ್ಥಿತಿ ಇತ್ತು. ಇನ್ಫ್ಲೇಷನ್ 16% ಇತ್ತು, M1 24% ಅಷ್ಟು ಹೆಚ್ಚಾಗಿತ್ತು. ಸೊ ಜನರಲ್ ಬಜೆಟ್ ಪೋಸ್ಟ್ಪೋನ್ ಆಗಿದ್ದರಿಂದ ಇವನ್ ಕ್ರೆಡಿಟ್ ರೇಟಿಂಗ್ ಏಜೆನ್ಸೀಸ್ ಇಂಡಿಯಾನ ತುಂಬಾ ಡೌನ್ ಗ್ರೇಡ್ ಮಾಡಿತ್ತು, ಎಲ್ಲಿಂದನೂ ಕ್ರೆಡಿಟ್ ಬರ್ತಿರ್ಲಿಲ್ಲ. ಅವಾಗ ಬಹುಶಃ ಒಂದು ಸ್ಟ್ರಾಂಗ್ ಆಗಿ ಯೋಚನೆ ಮಾಡಿ, ಔಟ್ ಆಫ್ ದಿ ಬಾಕ್ಸ್ ಯೋಚನೆ ಮಾಡಿದ್ದೇನು ಅಂತಂದ್ರೆ, ಇಷ್ಟು ವರ್ಷ ನಾವೇನು ಲೈಸೆನ್ಸ್ ಕಂಟ್ರೋಲ್ ಪಾಲಿಸೀಸ್ ನ ಮಾಡಿದ್ವಿ ಅದೆಲ್ಲವೂ ತಪ್ಪು ಅಂತ ನೇರವಾಗಿ ಹೇಳಿದಂತ ಒಬ್ಬ ಎಕನಾಮಿಸ್ಟ್ ಅವತ್ತು. ಇಲ್ಲ, ಇದೆಲ್ಲವೂ ತಪ್ಪಾಗಿದೆ, ಇಷ್ಟು ವರ್ಷ ನಾವೀಗ ಹೊಸದೊಂದು ಕಡೆಗೆ ಸಾಗ್ಬೇಕಾಗಿದೆ, ಅದಕ್ಕಾಗಿ ಭಾರತವನ್ನು ನಾನು ಲಿಬ್ರಲೈಸೇಷನ್ ಕಡೆಗೆ, ಗ್ಲೋಬಲೈಸೇಷನ್ ಕಡೆಗೆ ತಗೊಂಡು ಹೋಗ್ಬೇಕು ಅಂತ ಹೇಳಿ ಅವತ್ತು ಅವರು ಡೋರ್ಸ್ ನ ಓಪನ್ ಮಾಡದೇ ಇದ್ದಿದ್ರೆ ಬಹುಶಃ ನಾವ್ ಇವತ್ತೂ ಹಿಂದೂ ಗ್ರೋತ್ ರೇಟ್ ಅಂತೇನು ನಮಗೆ ವಿಡಂಬನೆ ಮಾಡ್ಕೋತಾ ಇದ್ವಿ. 3.5-4% ಮಾತ್ರ ಬೆಳವಣಿಗೆ ಆಗಿರ್ತಾ ಇತ್ತು ಭಾರತದ್ದು. ಸೊ ಅದರಿಂದ ಹೊರಗೆ ಬರ್ಲಿಕ್ಕೆ ಬಹುಶಃ ಅವತ್ತು ತಗೊಂಡಂತಹ ಒಂದು ದಿಟ್ಟ ನಿರ್ಧಾರ ಕಾರಣ ಅಂತ ನನ್ಗನ್ಸುತ್ತೆ. ಸೊ ಆ ಸನ್ನಿವೇಶದಲ್ಲಿ ಸಾಕಷ್ಟು ಅದಕ್ಕೆ ಪ್ರತಿರೋಧವೂ ಇತ್ತು. ಆದ್ರೆ ಅವತ್ತು ಅವ್ರು ತೆಗೆದುಕೊಂಡಂತ ನಿರ್ಧಾರ ಬಹುಶಃ ಭಾರತದ ದಿಕ್ಕನ್ನೇ ಬದಲಾಯಿಸ್ತು ಅಂತ ನನ್ಗನ್ಸುತ್ತೆ. ಯಾಕಂದ್ರೆ ಚೈನಾ ಕೂಡ ಯಾವಾಗ ಮಾರ್ಕೆಟ್ ರಿಫಾರ್ಮ್ಸ್ ನ ಮಾಡಿದ್ಮೇಲೆ 79 ಅದರ ದಿಕ್ಕು ಹೇಗೆ ಬದಲಾಯಿತು, 91ರಲ್ಲಿ ಭಾರತದ ದಿಕ್ಕನ್ನ ಬಹುಶಃ ಇದು ಬದಲಾಯಿಸ್ತು ಅನ್ಸುತ್ತೆ. ಇನ್ನು ಮತ್ತೆ ಅವರೇ ಪ್ರಧಾನ ಮಂತ್ರಿಯಾಗಿ ಫಸ್ಟ್ ಟರ್ಮ್, ನಾನು ಎಸ್ಪೆಷಲಿ ಅವ್ರದ ಫಸ್ಟ್ ಟರ್ಮ್ ನ ತುಂಬಾ ಕೊಂಡಾಡ್ಬೇಕು. ಸೆಕೆಂಡ್ ಟರ್ಮ್ ಬಗ್ಗೆ ನನಗೆ ನಂದೇ ಆದಂತಹ ರಿಸರ್ವೇಶನ್ಸ್ ಇದೆ. ಸೊ ಫಸ್ಟ್ ಟರ್ಮ್ ಅಲ್ಲಿ ಅವ್ರು ಮಾಡಿದಂತ ಅಭೂತಪೂರ್ವವಾದಂತ ಸಾಧನೆ ಏನಿತ್ತು ಅದು ಭಾರತಕ್ಕೆ ಇನ್ನಷ್ಟು ಭದ್ರವಾದ ಬುನಾದಿಯನ್ನು ಹಾಕ್ತು. ಫಸ್ಟ್ ಜನರೇಷನ್ ರಿಫಾರ್ಮ್ಸ್ ಅವ್ರು ಫೈನಾನ್ಸ್ ಮಿನಿಸ್ಟರ್ ಆದಾಗ ಮಾಡಿಕೊಟ್ರು. ಸೆಕೆಂಡ್ ಜನರೇಷನ್ ರಿಫಾರ್ಮ್ಸ್ ನ ಅವರು ಪ್ರೈಮ್ ಮಿನಿಸ್ಟರ್ ಆದಾಗ ಆ ರಿಫಾರ್ಮ್ಸ್ ನ ತಂದು ನಮಗೆ ಕೊಟ್ರು. ಸೊ ಆ ಕೊಡುವಾಗ ಅವರು ಯಾವಾಗ್ಲೂ ಎಕನಾಮಿಕ್ಸ್ ಅಂದ್ರೆ ಹಾರ್ಡ್ ಹೆಡೆಡ್ ಇರ್ತಾರೆ, ಅವರು ತುಂಬಾ ನಿಷ್ಠುರವಾದಿ ಆಗಿರ್ಬೇಕಾಗತ್ತೆ. ಆದ್ರೆ ಮಾನವನಿಗೆ ಸಂಬಂಧ, ಯಾಕಂದ್ರೆ ಎಲ್ಲವೂ ಮಾಡ್ತಿರೋದು ನಾವು ಜನರ ಕಲ್ಯಾಣಕ್ಕೆ ಆಗಿರೋದ್ರಿಂದ ನಾವು ಜನರ ಕಲ್ಯಾಣಕ್ಕಾಗಿ ಹೆಚ್ಚು ಒತ್ತು ಕೊಡಬೇಕು. ನಿಷ್ಠುರವಾಗಿದ್ರೂ ಅದು ಜನರ ಕಲ್ಯಾಣಕ್ಕಾಗಿ ಮಾತ್ರ ನಿಷ್ಠುರತೆಯನ್ನ ಅರ್ಥಶಾಸ್ತ್ರಜ್ಞರು ಬಳಸ್ಕೋಬೇಕು ಅನ್ನೋದನ್ನ ಸರಿಯಾಗಿ ತಿಳಿದಿದ್ದವರಾಗಿದ್ರು ಅವರು.
ಈವನ್ ಒಂದು ಪ್ರತಿಯೊಂದು ಎಸ್ಪೆಷಲಿ ಆ ರಿಸೆಷನ್ ಟೈಮಲ್ಲಿ ಅಮೆರಿಕದಂತ ದೇಶಗಳಲ್ಲಿ 400 ಬ್ಯಾಂಕ್ ಒಂದು ವರ್ಷದಲ್ಲಿ ಕೊಲ್ಯಾಪ್ಸ್ ಆಗತ್ತೆ. 2008ರ ವೇಳೆಗೆ 400 ಬ್ಯಾಂಕ್ಸ್ ಕೊಲ್ಯಾಪ್ಸ್ ಆಗುತ್ತೆ. ಆದ್ರೆ ಭಾರತ ಅದರಿಂದ ಅವಾಗ ಮಾನಿಟರಿ ಪಾಲಿಸಿಯನ್ನ ಹ್ಯಾಂಡಲ್ ಮಾಡಿದ್ದ ರೀತಿ, ಅದರಿಂದ ನಮ್ಗೆ ತುಂಬಾ ಸ್ಟಿಮ್ಯುಲಸ್ ಕೊಟ್ಟಿದ್ದು ಆರ್ಥಿಕತೆಗೆ. ಯಾವ ರೀತಿ ಮಾಡಿದ್ರು ಅದರಿಂದ ನಮ್ಗೆ ಅಂತ ಹೆಚ್ಚು ಆಘಾತಕ್ಕೆ ನಮ್ಮ ಆರ್ಥಿಕತೆ ಒಳಗಾಗಿ. ಪ್ರೊಫೆಸರ್ ಕೇಶವ್ ಅವರೇ, ಜಸ್ಟ್ ನನ್ನ ಜೊತೆಗೆ ಮಾತಾಡ್ತೀನಿ. ನಮ್ಮ ಜೊತೆಗೆ ಜಸ್ಟಿಸ್ ಸಂತೋಷ್ ಹೆಗಡೆ ಅವರು ಎಸ್ ಅವರ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಪ್ರೊಫೆಸರ್ ಸರ್ ಕೇಶವ್ ಅವರೇ, ಇಲ್ಲಿ ತಾವು ಹೇಳ್ತಾ ಇದ್ರಿ ಯಾವ ರೀತಿಯಾಗಿ ಅವರ ನಿರ್ಧಾರಗಳು ಮತ್ತು ಮೊದಲ ಅವಧಿಯಲ್ಲಿ UPA ಮೊದಲ ಅವಧಿಯಲ್ಲಿ ಭಾರತದ ಇಕಾನಮಿಯ ದೃಷ್ಟಿಯಿಂದ ಅದನ್ನು ಗೋಲ್ಡನ್ ಪೀರಿಯಡ್ ಅಂತ ಕೂಡ ಕರಿತೀವಿ. ಮತ್ತು ಭಾರತ ಇವತ್ತು 5 ಟ್ರಿಲಿಯನ್ ಎಕಾನಮಿಗೆ ತಲುಪ್ತಾ ಇರುವಂತಹ ಸಂದರ್ಭದಲ್ಲಿನೇ 1 ಟ್ರಿಲಿಯನ್ ತಲುಪುವಂಥದ್ದು ಬಹಳ ದೊಡ್ಡದಾದಂತಹ ಕೆಲಸವೂ ಕೂಡ ಆಗಿದೆ. ಅದು ಕೂಡ ಸಾಧ್ಯ ಆಗಿದ್ದಂಥದ್ದು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಂಥ ಅವಧಿಯಲ್ಲಿ 1 ಟ್ರಿಲಿಯನ್ ಎಕಾನಮಿ ತಲುಪುವಂಥದ್ದು. ಆ ದೃಷ್ಟಿಯಿಂದ ನೋಡಿದಾಗ ಭಾರತದ ಆರ್ಥಿಕತೆಯ ಬೆಳವಣಿಗೆಯ ದೃಷ್ಟಿಯಲ್ಲಿ ಮನಮೋಹನ್ ಸಿಂಗ್ ಅವರ ಪಾತ್ರದ ಬಗ್ಗೆ ಖಂಡಿತವಾಗಿಯೂ ಇದೆ. ಯಾಕೆಂತಂದ್ರೆ ಫಸ್ಟ್ ಈಗ 2 ಟ್ರಿಲಿಯನ್ ಕೂಡ ಇನ್ನೇನು ಅವರ ಅವಧಿ ಮುಗಿತು, 2 ಟ್ರಿಲಿಯನ್ ಆರ್ಥಿಕತೆ ಕೂಡ ನಮ್ದು ಆಯ್ತು ಅನ್ನುವಂಥದ್ದು. ಅಲ್ಲಿಂದ ನಾಗಲೋಟಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೇನೆ ಅವ್ರು ಮಾಡದಂತ ಎಕನಾಮಿಕ್ ರಿಫಾರ್ಮ್ಸ್ ಇಂದ ಅಂತ ನನಗೆ ಕ್ಲಿಯರ್ ಆಗಿ ಅನ್ಸುತ್ತೆ. ಈಗ ಎಕನಾಮಿಕ್ ರಿಫಾರ್ಮ್ಸ್ ಅನ್ನ ಮಾಡುವಾಗ ಅವರು ಸೇಫ್ಟಿ ನೆಟ್ಸ್ ಅನ್ನ ಕೂಡ ಕೊಡಬೇಕು ಅಂತ. ಯಾಕೆಂದ್ರೆ ಇಷ್ಟು ದಿನ ಕ್ಲೋಸ್ ಆಗಿದ್ದಂತ ಆರ್ಥಿಕತೆಯನ್ನ ಒಮ್ಮೆಲೆ ತೆರೆದಾಗ ನಾವು ಆಗ ಅದರಿಂದ ಆಗುವಂತ ಆಘಾತಗಳು, ಎಸ್ಪೆಷಲಿ ಮೈಕ್ರೋ ಸ್ಮಾಲ್ ಇಂಡಸ್ಟ್ರೀಸ್ಗೆ ಆಗುವಂತ ಆಘಾತಗಳಿರ್ಬೋದು, ಇಲ್ಲ ಅಂತಂದ್ರೆ ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲಿ ಇರುವಂತ ಕಾರ್ಮಿಕರಿಗೆ ಆಗುವಂತ ತೊಂದರೆ ಇರ್ಬೋದು, ಇಲ್ಲ ಅನ್ಸ್ಕಿಲ್ಡ್ ವರ್ಕರ್ಸ್ಗೆ ಆಗುವ ತೊಂದರೆಗಳ. ಸೊ ಇವುಗಳ ಬಗ್ಗೆ ಅವ್ರಿಗೆ ಅರಿವಿತ್ತು. ಹಾಗಾಗಿನೇ ಅವರು ಕ್ಲಿಯರ್ ಆಗಿ ಈಗ 2006 ಅಲ್ಲಿ ಅವರು ಏನು MG ನರೇಗಾ ಪ್ರೋಗ್ರಾಮ್ ನ ತಗೊಂಡು ಬರ್ತಾರೆ. ಅದು ಬಹುಶಃ ವಿಶ್ವದಲ್ಲೇ ಅತಿ ದೊಡ್ಡ ಆ ತರದ ಒಂದು ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್ ಅನ್ನ ತಂದು ಕೊಡ್ತಾರೆ ಆಗ. ಯಾಕೆಂದ್ರೆ ಅನ್ಸ್ಕಿಲ್ಡ್ ವರ್ಕರ್ಸ್ಗೆ ಯಾರು ಎಂಪ್ಲಾಯ್ಮೆಂಟ್ ನ ಗ್ಯಾರಂಟಿ ಮಾಡುವಂತ ಯೋಚನೆ ಕೂಡ ಆಗ ಮಾಡಿಲ್ಲದ ಕಾಲದಲ್ಲಿ ಇವ್ರು ಹೇಳಿದ್ದು, ಇಲ್ಲ ಪ್ರತಿ ಕುಟುಂಬಕ್ಕೆ ಯಾರೇ ರಿಜಿಸ್ಟರ್ ಮಾಡ್ಕೋತಾರೆ ಆ ಕುಟುಂಬಕ್ಕೆ ನಾವು 100 days ಗ್ಯಾರಂಟಿ ಅವ್ರಿಗೆ ಎಂಪ್ಲಾಯ್ಮೆಂಟ್ ಕೊಡ್ತೀವಿ. ಒಂದ್ ವೇಳೆ ರಿಜಿಸ್ಟರ್ ಮಾಡಿ ಕೊಡಕ್ಕಾಗದಿದ್ರೆ ಅವ್ರಿಗೆ ಕಾಂಪನ್ಸೇಷನ್ ಅನ್ನ ಕೊಡ್ಬೇಕು ಆ ಕಾಲಾವಧಿಯದ್ದು ಅನ್ನೋಂಥದ್ದು ಮಾತನ್ನ ಅವ್ರು ಆಡಿದ್ರು. ಅದಕ್ಕೆ ಒಂದು ಆಕ್ಟ್ ನ ಪ್ರೋಗ್ರಾಮ್ ಅನ್ನ ಕೂಡ ತಗೊಂಡ್ ಬಂದ್ರು. ಆಕ್ಟ್ ಅದು ಪ್ರೋಗ್ರಾಮ್ ಕೂಡ ಆಯ್ತು. ಮತ್ತೆ ನೋಡಿ ಅಲ್ಲಿ ಅದು ಯಾವ ತರ ಕ್ರಾಂತಿಕಾರಕ ಆಯ್ತು ಅಂದ್ರೆ, ಮುಂಚೆ ಎಲ್ಲನೋ ಹೆಣ್ಣಾಳಿಗಿಷ್ಟು ಗಂಡಾಳಿಗಿಷ್ಟು ಅಂತ ರೂರಲ್ ಏರಿಯಲ್ಲಿ ಜನರಲಿ ಮಾತಾಡುವಂಥದ್ದು ಇತ್ತು. ಈಗಲೂ ಕೂಡ ಕೂಲಿಯನ್ನ, ಆದ್ರೆ MG ನರೇಗಾ ಬಂದ್ಮೇಲೆ ಏನಾಯ್ತು, ಇಬ್ಬರಿಗೂ ಈಕ್ವಲ್ ವೇಜಸ್ ಅಲ್ಲಿ ಕೊಡಕ್ಕೆ ಶುರು ಮಾಡಿದ್ರು. ಸೊ ಅವಾಗ ಏನಾಯ್ತು, ವುಮೆನ್ ಕೂಡ ಕೇಳ್ತಾ ಇದ್ರು, ಇಲ್ಲ ನಮಗೆ ನೀವು ಒಂದ್ ವೇಳೆ ಈಕ್ವಲ್ ವೇಜಸ್ ಕೊಟ್ಟಿಲ್ಲ ಅಂದ್ರೆ ನಾವು ನರೇಗಾಗ ಹೋಗಿ ಅಲ್ಲೇ ಕೆಲಸ ಮಾಡ್ಬೋದಂತ. ಸೊ ಹಂಗಾಗಿ ವುಮೆನ್ಗೆ ತುಂಬಾ ಇಂಪಾರ್ಟೆನ್ಸ್ ಸಿಕ್ತು. ಇವತ್ತಿನ ದಿನ ಕೂಡ MG ನರೇಗಾದಲ್ಲಿ ವುಮೆನ್ ವರ್ಕರ್ಸ್ ಜಾಸ್ತಿ ಇರೋದಕ್ಕೆ ಇದೊಂದು ಕಾರಣ ಅಂತ ಕಾಣುತ್ತೆ. ಮತ್ತೆ ಫಸ್ಟ್ ಟೈಮ್ ಒಂದು ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲಿ ಅನ್ಸ್ಕಿಲ್ಡ್ ವರ್ಕರ್ಸ್ಗೆ ಕ್ರೀಚ್ ಫೆಸಿಲಿಟಿಯ ಬಗ್ಗೆ ಯೋಚನೆ ಮಾಡಿದ್ದು ಕೂಡ MG ನರೇಗಾ ಪ್ರೋಗ್ರಾಮ್ ಅಲ್ಲಿ ಮಾತ್ರನೇ ಅನ್ಸುತ್ತೆ. ಅಲ್ಲಿ ಒಬ್ಬ ಸೀನಿಯರ್ ವುಮೆನ್, ಅವ್ರು ಬಂದಿರೋರಲ್ಲೇ ಒಬ್ಬ ಸೀನಿಯರ್ ವುಮೆನ್ ಸೆಲೆಕ್ಟ್ ಮಾಡಿ, ಮಕ್ಕಳು ಚಿಕ್ಕ ಮಕ್ಕಳು ಕೆಲಸಕ್ಕೆ ಹೋದಾಗ ಕರ್ಕೊಂಡು ಹೋಗಿದ್ರೆ ಮಹಿಳೆಯರು, ಅವ್ರನ್ನ ಅಲ್ಲಿ ಬಿಟ್ಟು ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ, ಶೇಡಿನ ವ್ಯವಸ್ಥೆ ಎಲ್ಲ ಅಲ್ಲಿ ಮಾಡಿಕೊಟ್ಟು, ಸೊ ಈ ತರ ಪ್ರತಿಯೊಂದನ್ನು ತುಂಬಾ ಸಮೂಲಗ್ರವಾಗಿ ಯೋಚನೆ ಮಾಡಿ ಮೈಕ್ರೋ ಪ್ಲಾನಿಂಗ್ ಅನ್ನ ಕೂಡ ಮಾಡಿ ಅಂತದೊಂದು ಪ್ರೋಗ್ರಾಮ್ ಅನ್ನ ತಂದಿದ್ರಿಂದ ಫಸ್ಟ್ ಫೇಸ್ ಅಲ್ಲಿ ಇಟ್ ವಾಸ್ ಹೈಲಿ ಸಕ್ಸಸ್ಫುಲ್. ಆಮೇಲೆ ನಂತರ ಅದಕ್ಕೆ ಇವಾಗ ಎಲ್ಲದಕ್ಕೂ ಒಂದು ಶೆಲ್ಫ್ ಲೈಫ್ ಇರುತ್ತೆ. ಆ ಶೆಲ್ಫ್ ಲೈಫ್ ಆಗುವಷ್ಟೊತ್ತಿಗೆ ಅದಕ್ಕೆ ಇನ್ನಷ್ಟು ಅದಕ್ಕೆ ತುಂಬಬೇಕಾಗತ್ತೆ ಶಕ್ತಿಯನ್ನ. ಆ ಕೆಲಸ ಆದ್ರೆ ಇನ್ನೂ ಚೆನ್ನಾಗಿ ಆಗ್ತಿತ್ತೇನೋ. ಆಮೇಲೆ ಈ ಫುಡ್ ಸೆಕ್ಯೂರಿಟಿ ಆಕ್ಟ್ ಬಂದದ್ದು ಒಳ್ಳೇದಾಯ್ತು. ಬಟ್ ಅದು ಈ ತರ ಅವರು ಒಂದೊಂದನ್ನು ಯೋಚನೆ ಮಾಡುವಾಗ, ಎಸ್ಪೆಷಲಿ ನಾನು ಸೆಕೆಂಡ್ ಫೇಸ್ ಅಲ್ಲಿ ಫುಡ್ ಸೆಕ್ಯೂರಿಟಿ ಆಕ್ಟ್ ಬಂತು, ಅಂದ್ರೆ ಫಸ್ಟ್ ಫೇಸ್ ಅಲ್ಲಿ ಅವ್ರು ಮಾಡಿದಂತ ಕೆಲಸಗಳು, ಎಸ್ಪೆಷಲಿ ಗ್ರೋತ್ ರೇಟ್ ಕೂಡ 2006-07 ಅಲ್ಲಿ ಇಂಡಿಯಾದಲ್ಲಿ ಇವತ್ತು ಸೆಕೆಂಡ್ ಹೈಯೆಸ್ಟ್, ಅದು ಇಂಡಿಪೆಂಡೆನ್ಸ್ ಬಂದಾಗಿಂದ 10.02% ಏನ್ ಬೆಳವಣಿಗೆ ಆಗಿದೆ, ಅದು ಹೈಯೆಸ್ಟ್ ಗ್ರೋತ್ ರೇಟ್ ಇವತ್ತಿಗೂ ಇಂಡಿಯಾದಾಗಿದೆ. ಸೊ ಆ ತರ 0.3 ಟ್ರಿಲಿಯನ್ ಇಂದ 0.9 ಟ್ರಿಲಿಯನ್ ಎಕಾನಮಿ ಆಗಿರುವಂಥದ್ದು 94 ಇಂದ 2005 ನಡುವೆ 2006 ವರೆಗೆ, ಅಂದರೆ ಸುಮಾರು 12 ವರ್ಷಗಳ ಕಾಲ. 2006 ಇಂದ 2007ಗೆ 0.94ನಿಂದ ಅದು 1.2 ಟ್ರಿಲಿಯನ್ ಎಕಾನಮಿಯಾಗಿ ಗ್ರೋತ್ ರೇಟನ್ನು, ಬಹಳ ಹೈಯೆಸ್ಟ್ ಗ್ರೋತ್ ರೇಟನ್ನು ಆ ಒಂದು ಆರ್ಥಿಕ ವರ್ಷದಲ್ಲಿನೇ ಭಾರತ ದಾಖಲಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿದ್ದು ಕೂಡ ಅವರ ವಿಚಾರದಲ್ಲಿದೆ. ಒಂದು ಆರ್ಥಿಕತೆಯ ಬಗ್ಗೆ ಮಾತನಾಡುವ ಸಂದರ್ಭದಲ್ಲಿ ರೈಟ್ ಟು ಇನ್ಫಾರ್ಮೇಷನ್ ಅಂತಹ ಒಂದು ಆ್ಯಕ್ಟನ್ನು ತೆಗೆದುಕೊಂಡು ಬಂದು ಅದರ ಮೂಲಕವಾಗಿ ಜನ ಸರ್ಕಾರದ ಆಡಳಿತವನ್ನು
ಪ್ರಶ್ನಿಸುವಂಥದ್ದಕ್ಕೆ ಒಂದು ನೇರವಾದಂಥ ಅಧಿಕಾರವನ್ನು ಕೂಡ ಜನರ ಕೈಗೆ ಕೊಟ್ಟಿರುವಂಥದ್ದು. ಹಾಗೆಯೇ ಏನು ಆಧಾರನ್ನು ಮಾಡುವಂಥದ್ರ ಮೂಲಕವಾಗಿ ಎಲ್ರಿಗೂ ಕೂಡ ಸರ್ಕಾರದ ಬೆನಿಫಿಟ್ಸ್ ನೇರವಾಗಿ ಜನರಿಗೆ ತಲುಪೋದಕ್ಕೆ ಇವತ್ತು DBT ಇವತ್ತು ಬಹಳ ಯಶಸ್ವಿಯಾಗಿದ್ದರೆ ಅದನ್ನು ಬಹುಶಃ 2012ರ ಬಜೆಟ್ನಲ್ಲಿ ಪೈಲಟ್ ಪ್ರಾಜೆಕ್ಟ್ ಆಗಿ ನಮ್ಮ ತುಮಕೂರಿನಲ್ಲಿನೇ ಅದನ್ನು ಜಾರಿಗೊಳಿಸಿದ್ದು ಕೂಡ ನಡೆದಿತ್ತು DBTಯನ್ನು. ಈ ಈ ವಿಚಾರಗಳು ಅಂದರೆ ಅದು RTIನ ಮೂಲಕವಾಗಿ ತಂದಿರುವಂತಹ ಪಾರದರ್ಶಕತೆಗೆ ಇರಬೇಕಾದಂಥ ಒಂದು ವ್ಯವಸ್ಥೆ ಮತ್ತು DBT ಇವೆಲ್ಲವೂ ಕೂಡ ಎಷ್ಟು ಮಹತ್ವದ್ದು ಅಂತೇಳಿ ಹೇಳ್ತೀರಿ ಪ್ರೊಫೆಸರ್ ಕೇಶವ್ ಅವರೇ? ಒಂದು ಟ್ರಾನ್ಸ್ಪರೆನ್ಸಿ ಬೇಕು ಅಂತಂದ್ರೆ ಅಫಿಷಿಯಲ್ಸ್ ನಾವು ಅಕೌಂಟಬಿಲಿಟಿ ಮಾಡಬೇಕು ಅಂದ್ರೆ ರೈಟ್ ಟು ಇನ್ಫಾರ್ಮೇಶನ್ ಬೇಕಾಗೇ ಇತ್ತು. ಈಗ ಏನಂದ್ರೆ ನಾವು ಇದು ಮಾಹಿತಿ ಕೊಡಬೇಕಾಗತ್ತೆ ಅನ್ನೋ ಕಾರಣಕ್ಕಾದ್ರೂ ಸರಿಯಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ರು, ಅಷ್ಟು ಟ್ರಾನ್ಸ್ಪರೆಂಟ್ ಆಗಿ ಗವರ್ನೆನ್ಸ್ ಕಡೆಗೆ ಹೆಚ್ಚು ಒತ್ತು ಕೊಟ್ರು ಅಂತ ಕಾಣುತ್ತೆ. ಈಗ ರೈಷನ್ ಒಂದ್ ವೇಳೆ ಇಲ್ದಿದ್ರೆ ಬಹುಶಃ ಅನೇಕ ವಿಚಾರಗಳು ಜನಸಾಮಾನ್ಯರು ಗೊತ್ತಾಗ್ತಾನೆ ಇರ್ಲಿಲ್ಲ. ಈವನ್ ಅಧಿಕಾರಿಗಳು ತಾವು ಅಕೌಂಟಬಲ್ ಅನ್ಸಕ್ಕೆ ಶುರು ಆಗಿದ್ದು RTI ಇಂದಾನೆ. ಅವರೇ ಸಾಕಷ್ಟು ಬದಲಾವಣೆ ಆಯ್ತು. ಆದ್ರೆ ಅನ್ಫಾರ್ಚುನೇಟ್ಲಿ ಅವರ ಸೆಕೆಂಡ್ ರೆಜಿಮ್ ಅಲ್ಲಿ ಕೆಲವು ವಿಚಾರಗಳು ಹೊರಗಡೆ ಬಂದಿದ್ದು RTI ಇಂದಾನೆ. ಆದ್ರೆ ಇದು ಒಳ್ಳೆತನ ಹೆಂಗಿತ್ತು ಅಂತಂದ್ರೆ ಇರ್ಲಿ ಇದೊಂದು ಪಾಲಿಸಿಯಲ್ಲಿ ಅಮೌಂಟ್ ಆಫ್ ಚೇಂಜ್ ತರ್ಬೋದು ಅಂತ ಆ ಮನುಷ್ಯನ್ಗೆ ಅನ್ಸಿ ಆ ಪ್ರೋಗ್ರಾಮ್ ಅನ್ನ ತಂದಂತದ್ದು. ಆಮೇಲೆ ನಾವು ಅವರು ಪ್ರತಿಯೊಂದಕ್ಕೂ ಕಾಂಪನ್ಸೇಷನ್, ರೈಟ್ ಟು ಫೇರ್ ಕಾಂಪನ್ಸೇಷನ್ ಕೊಟ್ಟಂತದ್ದು, ಆ ತರದ ಒಂದು ಆಧಾರದ ಬಗ್ಗೆ ಹೇಳ್ತಾ ಇದ್ರಿ, ಅದು ಕೂಡ ಕರೆಕ್ಟ್. ಯಾಕಂದ್ರೆ ಆಧಾರನ ಮಾಡುವಾಗ್ಲ ಕೂಡ ನೀಲಕೇಣಿ ಆ ಜವಾಬ್ದಾರಿನ ವಹಿಸುವಾಗ ಅವರು ರೈಟ್ ಪರ್ಸನ್ ಅನ್ನ ಅಲ್ಲಿ ಚೂಸ್ ಮಾಡ್ತಾರೆ ಆ ಟೈಮ್ ಮಾಡಿ. ಅದಕ್ಕೆ ಯಾವ ತರ ಅದನ್ನ ಮಾಡ್ಬೋದು, ಇಡೀ ಇಂಡಿಯಾಗೆ ನಾವು ಪ್ರತಿ ಸಿಟಿಸನ್ಗೆ ನಂಬರ್ ಕೊಡುವಾಗ ಯಾವ ತರ ಅದನ್ನ ಮಾಡ್ಬೇಕು, ಏನನ್ನ ತಗೋಬೇಕು, ಈ ತರದೊಂದು ಸುದೀರ್ಘವಾಗಿ ಚರ್ಚೆ ಮಾಡಿ ಅದನ್ನ ಶುರು ಮಾಡ್ತಾರೆ ಆಧಾರನ ಕೂಡ. ಸೊ ಅದಿವತ್ತು ಬಹುಶಃ ದೊಡ್ಡ ಹಂತಕ್ಕೆ DBTಯಲ್ಲಿ ನಾವು ಯಾವ್ದು ಮಿಡಲ್ ಮ್ಯಾನ್ ಇಲ್ದೆ ಜನರಿಗೆ ಡೈರೆಕ್ಟ್ ಆಗಿ ಹಣ ತಲುಪ್ತಾ ಇದೆ ಇವತ್ತು ಅಂತಂದ್ರೆ ಅದಕ್ಕೆ ಮುನ್ನುಡಿಯನ್ನ ಬರೆದಂತದ್ದು ಮನಮೋಹನ್ ಸಿಂಗ್ ಅವರೇ. ಅದರಲ್ಲಿ ಏನೋ ಎರಡು ಮಾತಿಲ್ಲ. ಸೊ ಇವೆಲ್ಲವನ್ನ ಮಾಡುವಾಗ ಇದ್ದಂತಹ ಎಕನಾಮಿಕ್ಸ್ ಜ್ಞಾನ, ಅದರಲ್ಲಿ ಅಪ್ಲಿಕೇಶನ್ ಯಾವ ತರ ಮಾಡ್ಬೇಕು. ಸುಮಾರು ಜನಕ್ಕೆ ಎಕನಾಮಿಕ್ಸ್ ನಾಲೆಜ್ ಇರ್ಬೋದು ಎಕನಾಮಿಸ್ಟ್ಗೆ, ಆದ್ರೆ ಅದು ಅಪ್ಲಿಕೇಶನ್ ಬಂದಾಗ ಖಂಡಿತ ಅವರು ಫೇಲ್ಯೂರ್ ಆಗ್ತಿದ್ರೇನೋ. ಆದ್ರೆ ಮನಮೋಹನ್ ಸಿಂಗ್ ಅವ್ರಿಗೆ ಅವ್ರ ಕೆಲಸ ಮಾಡಿದ್ದು ಮತ್ತೆ ಸಾಕಷ್ಟು ಏಜೆನ್ಸೀಸ್ ಅಲ್ಲಿ ಇನ್ಕ್ಲೂಡಿಂಗ್ RBI ಅಲ್ಲಿ ಕೆಲಸ ಮಾಡಿದ್ದು, ಸೊ ಎಲ್ಲವೂ ಅವ್ರಿಗೆ ಅನುಕೂಲಕರವಾಗಿತ್ತು. ಮತ್ತೆ RBI ಗವರ್ನರ್ ಆದಾಗ ಕೂಡ ಅವರು ತಗೊಂಡಂತ ಯೋಜನೆಗಳು ಎಲ್ಲವನ್ನು ಆದ್ರೆ ಹೈಯೆಸ್ಟ್ ಡಿನಾಮಿನೇಷನ್ಸ್ ಯಾವತ್ತು ಅವರು ಅವಾಗ ಒತ್ತು ಕೊಟ್ಟಿಲ್ಲ. ಅವರು RBI ಗವರ್ನರ್ ಆಗಿದ್ದಾಗ ಅನ್ನುವಂಥದ್ದು ಕೂಡ ₹100 ಹೈಯೆಸ್ಟ್ ಡಿನಾಮಿನೇಷನ್ ಕರೆನ್ಸಿ. ಸೊ ಈ ತರದೊಂದು ಯೋಚನೆ ಸರ್ಕಾರದ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಯಾವ ತರ ಕೆಲಸ ಮಾಡ್ಬೋದು, ಬರೀ ಕೆಲಸ ಮಾತಾಡಬೇಕು ಅನ್ನೋಂಥದ್ದನ್ನ ಬಹುಶಃ ಮನಮೋಹನ್ ಸಿಂಗ್ ಅವ್ರನ್ನ ನೋಡಿದಾಗ ನಾನು ಒಬ್ಬ ಎಕನಾಮಿಸ್ಟ್ ಆಗಿ ಹೆಮ್ಮೆಯಿಂದ ಖುಷಿ ಪಡ್ತೀನಿ. ಕೆಲವು ಪ್ರೊಫೆಸರ್ ಕೇಶವ್ ಅವರೇ, ನಾನು ಮಾತಾಡ್ತೀನಿ ನಿಮ್ಮ ಜೊತೆಗೆ. ಬಹಳಷ್ಟು ವಿಚಾರಗಳನ್ನು ಮಾತನಾಡುವಂಥದ್ದಿದೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನಮ್ಮ ಜೊತೆಗೆ ಈಗ ಸಂತೋಷ್ ಲಾಡ್ ಅವರು ಜಾಯ್ನ್ ಆಗಿದ್ದಾರೆ, ರಾಜ್ಯದ ಕಾರ್ಮಿಕ ಸಚಿವರು. ಸಂತೋಷ್ ಲಾಡ್ ಅವರೇ, ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರನ್ನ ಈ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನೆನಪು ಮಾಡ್ಕೊಳ್ತೀರಿ? ಮತ್ತು ವಿಶೇಷವಾಗಿ ಒಬ್ಬ ರಾಜಕಾರಣಿಯಾಗಿಯೂ ನಾವು ಅವ್ರನ್ನ ಪರಿಗಣಿಸಲೇಬೇಕು, ಯಾಕಂದರೆ 10 ವರ್ಷಗಳ ಕಾಲ ದೇಶದ ಪ್ರಧಾನಮಂತ್ರಿ ಆಗಿದ್ದರು.